ಹಾಯ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಹೈ ಫ್ಯೂಯಲ್ ಕನ್ನಡ. ಇವತ್ತು ನಾವು ನಿಮಗೋಸ್ಕರ ತಂದಿದ್ದೀನಿ ಒಂದು ಮಹೇಂದ್ರ XUV 700 ಫೇಸ್ ಲಿಫ್ಟೆಡ್ ವರ್ಷನ್. ಈಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋದಾದ್ರೆ ಏನೇನೆಲ್ಲ ಅಪ್ಗ್ರೇಡ್ಸ್ ಮಾಡಿದ್ದೀರಾ ಅಂತ ಕೇಳಿದ್ರೆ, ಫಸ್ಟ್ ಬಾಡಿ ಡಿಸೈನ್ ಏನು ನೋಡ್ತಾ ಇದ್ದೀರಾ, ಬಾನೆಟ್, ಬಂಪರ್, ಫೆಂಡರ್ಸ್, ಡೋರ್ ಪ್ಯಾನಲ್ಸ್ ಅದೆಲ್ಲ ಸಿಮಿಲರ್ ಆಗಿದೆ. ಬಟ್ ಇವ್ರು ಫೋಕಸ್ ಮಾಡಿರೋದು ಟೆಕ್ನಾಲಜಿ ಮೇಲೆ. ಫಸ್ಟ್ ಅಪ್ಗ್ರೇಡ್ ನಾನು ಹೇಳೋದಾದರೆ ಈ ADAS ಏನಂತ ಕರಿತೀವಿ, ಅಡ್ವಾನ್ಸ್ ಡ್ರೈವರ್ ಅಸಿಸ್ಟ್ ಸಿಸ್ಟಮ್ ಅಂತ. ಅದು ಮೊದಲು ಲೆವೆಲ್ 1 ಇತ್ತು, ಈಗ ಅದು ಲೆವೆಲ್ 2 ಮಾಡಿದ್ದಾರೆ. ನಮ್ಮ ಜನ ಲೆವೆಲ್ 1 ಕೊಟ್ಟಾಗಲೇ ಸ್ಟೇರಿಂಗ್ ವೀಲಿಂದ ಕೈ ಬಿಟ್ಟು ಹಿಂದೆ ಹೋಗಿ ಕೂತ್ಕೊಳ್ಳೋದು ಮಾಡ್ತಿದ್ರು. ಈಗ ಲೆವೆಲ್ 2 ಕೊಟ್ಟಿದ್ದಾರೆ. ಅದೇನೇನು ಮಾಡ್ತಾರೋ ನಂಗಂತೂ ಗೊತ್ತಿಲ್ಲ. ಬಟ್ ನಾನು ಹೇಳೋದು ಒಂದೇ, ಆದಷ್ಟು ಸೇಫಾಗಿ ಡ್ರೈವ್ ಮಾಡಿ, ಸ್ಟೇರಿಂಗ್ ಬಿಟ್ಟು ಹೋಗಿ ಹಿಂದೆ ಕೂತ್ಕೊಳ್ಳೋದಲ್ಲ, ದಯವಿಟ್ಟು ಮಾಡಬೇಡಿ ಅದನ್ನ. ಸೊ ಎಲ್ಲರಿಗೂ ಒಂದು ಮೇಜರ್ ಗುಡ್ ನ್ಯೂಸ್ ಏನಂದರೆ, ಮಹೇಂದ್ರ XUV 700 ವೇಟಿಂಗ್ ಪೀರಿಯಡ್ ಈಗ ಈಸಿಯಾಗಿ ನಿಮಗೆ ಗಾಡಿ ಸಿಗುತ್ತೆ. 4 to 8 ವೀಕ್ಸ್ ಬುಕ್ ಮಾಡಿದ ಫಸ್ಟ್ ದಿನದಿಂದ 8 ವೀಕ್ಸ್ ಒಳಗಡೆ ಗಾಡಿ ಸಿಗುತ್ತೆ. ಮುಂಚೆ ಆಗಿದ್ರೆ ಆಲ್ಮೋಸ್ಟ್ 1 ಇಯರ್ ನೀವು ವೆಯ್ಟ್ ಮಾಡಬೇಕಾಗಿತ್ತು XUV 700 ಬೇಕು ಅಂದರೆ. ಅದೇನಕ್ಕೆ ಅಂದರೆ, ಮಹೇಂದ್ರದವ್ರು ಈ ಸತಿ ಅವ್ರ ಪ್ರೊಡಕ್ಷನ್ ಯೂನಿಟ್ ಏನಿದೆ ಮ್ಯಾಸಿವ್ ಆಗಿ ಇನ್ಕ್ರೀಸ್ ಮಾಡಿದ್ದಾರೆ, ಸೊ ದಟ್ ಎಲ್ಲರಿಗೂ ಬೇಗ ಡೆಲಿವರೀಸ್ ಕೊಡಲಿ ಅಂತ. ನಾನು ಏನು ADASಗೆ ರೇಡಾರ್ ಅಂತ ಹೇಳಿದೆ, ಆ ರೇಡಾರ್ ಜೊತೆಗೆ ಕ್ಯಾಮ್ರಾನು ಕೊಟ್ಟಿದ್ದಾರೆ. ಈ ಲೇನ್ ಕೀಪ್ ಅಸಿಸ್ಟ್, ಸ್ಟೇರಿಂಗ್ ವೀಲಿಂದ ಕೈ ಬಿಟ್ಟಾಗ ಯಾವ ಸೈಡ್ ಹೋಗಬೇಕು ಯಾವ ಸೈಡ್ ಹೋಗಬಾರ್ದು ಅನ್ನೋದು ಈ ಕ್ಯಾಮ್ರಾ ಡಿಸೈಡ್ ಮಾಡುತ್ತೆ. ಪ್ಲಸ್ ರೈನ್ ಸೆನ್ಸಿಂಗ್ ವೈಪರ್ಸ್ಗೋಸ್ಕರ ಒಂದು ಸೆನ್ಸರ್ಸ್ ಕೊಟ್ಟಿದ್ದಾರೆ. ಮಳೆ ಬಿದ್ದ ತಕ್ಷಣ ಅದಾಗದೆ ಆಟೋಮೆಟಿಕ್ ವೈಪರ್ ಆನ್ ಆಗುತ್ತೆ. ಸೊ ನನಗೇನು ಇಷ್ಟ ಆಗಿತ್ತು ಅಂದರೆ, ಈ ಡಾರ್ಕ್ ಎಡಿಷನ್ ಅನ್ನೋದು ಎಲ್ಲ ಬ್ರ್ಯಾಂಡಲ್ಲೂ ತರ್ತಾಯಿದ್ರು. ಈ ಟಾಟಾ ಸಫಾರಿ ಆಗಿರ್ಬೋದು, ಜೀಪ್ ಕಾಂಪಸ್, ಮೆರಿಡಿಯನ್, MG ಗ್ಲಾಸ್ಟರ್ ಅಂತೂ ಮೊದಲೇ ಬಿಟ್ಟರು. ಸೊ ಅದೇ ಥರ XUV ಮೇಲೆ ಬ್ಯಾಲೆನ್ಸ್ ಇತ್ತು ಅದು ಬ್ಲ್ಯಾಕ್ ಎಡಿಷನ್ ಅನ್ನೋದು. ಬಟ್ ಈ ಸತಿ ತಂದಿದ್ದಾರೆ ಮಹೇಂದ್ರದವರು. ಸೊ ಇದನ್ನು ನೆಪೋಲಿ ಬ್ಲ್ಯಾಕ್ ಕಲರ್ ಅಂತ ಕರೀತಾರೆ. ನೋಡೋಕೆ ಮಾತ್ರ ಹಾಟ್ ಆಗಿ ಕಾಣಿಸ್ತಾ ಇದೆ. ಪ್ಲಸ್ ಬಾನೆಟ್ ಮುಟ್ಟಕ್ಕಾಗ್ತಲ್ಲ, ಅಷ್ಟೊಂದು ಹಾಟ್ ಆಗೋಗಿದೆ. ಸೊ ಈ ಕಾರ್ ನೀವು ಡ್ರೈವ್ ಮಾಡಿದ್ರೆ ನಿಮಗೆ ಅಟೆನ್ಷನ್ ಸಿಗೋದಂತೂ ಗ್ಯಾರಂಟಿ. ರೋಡಲ್ಲೆಲ್ಲ ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಎಲ್ಲರಿಗೂ ಇಷ್ಟ ಆಗೋದೇನೆಂದರೆ ಪ್ಯಾನರಾಮಿಕ್ ಸನ್ರೂಫ್. ಎಸ್ಪೆಷಲಿ AX5 ವೇರಿಯಂಟಿಂದಾನೇ ಸ್ಟಾರ್ಟ್ ಆಗುತ್ತೆ ಇದು. ವ್ಯಾಲ್ಯೂ ಫಾರ್ ಮನಿ, ಯಾರು ಬಜೆಟ್ ಬಯರ್ಸ್ ಇದ್ದಾರೆ ಅವ್ರಿಗೆ ಪ್ಯಾನರಾಮಿಕ್ ಸನ್ರೂಫು ಸಿಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಈ ಮ್ಯೂಸಿಕ್ ಪಾರ್ಟಿಗಳಿಗೆಲ್ಲ ಹೋಗ್ತಾ ಇದ್ದೀರಾ ಅಂದರೆ ತಲೆ ಕೆಡಿಸ್ಕೊಳ್ಳೋದು ನೆಸೆಸಿಟಿನೇ ಇಲ್ಲ. ಸೋನಿ 3D ಸರೌಂಡ್ ಸೌಂಡ್ ಇದೆ. ಟೋಟಲ್ 12 ಸ್ಪೀಕರ್ಸ್ ಇನ್ ದಿಸ್ ಕಾರ್. ಒನ್ಸ್ ನೀವು XUVಲಿ ಕೂತ್ಕೊಂಡು ಮ್ಯೂಸಿಕ್ ಕೇಳಿ ಬೇರೆ ಯಾವುದೇ ಕಾರಲ್ಲಿ ಕೇಳಿದ್ರು ನಿಮಗೆ ಗ್ಯಾರಂಟಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಫುಲ್ ಕ್ಲಾರಿಟಿ ಏನಿದೆ ಮೈಂಡ್ ಬ್ಲೋಯಿಂಗ್ ಆಗಿ ಮಾಡಿದ್ದಾರೆ. ದ ಮೋಸ್ಟ್ ಅವೈಟೆಡ್ ಫೀಚರ್ ಇನ್ ಮಹೇಂದ್ರ XUV 700 ಏನಂತ ಕೇಳಿದ್ರೆ, ಕ್ಯಾಪ್ಟನ್ ಸೀಟ್ಸ್ ಬಂದಿದೆ. ಈಗ 700 ಈಗ 5 ಸೀಟರ್, 6 ಸೀಟರ್, 7 ಸೀಟರ್ 3 ಆಪ್ಷನಲ್ಲೂ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು. ಈಗ ನೀವೇನು ನೋಡ್ತಾ ಇದ್ದೀರಾ, ಇದೇ ಹೊಸ ಅಪ್ಡೇಟ್ಸ್ ಕ್ಯಾಪ್ಟನ್ ಸೀಟ್ಸ್. ಸೊ ಈ ಕಡೆ ಒಂದು ಸೀಟ್ ಇರುತ್ತೆ, ಈ ಕಡೆ ಒಂದು ಸೀಟ್ ಬಕೆಟ್ ಸೀಟ್ಸ್ ಅಂತ ಕರಿಬೋದು. ಮಿಡಲಲ್ಲಿ ಸ್ಪೇಸ್ ಇರುತ್ತೆ, ಸೊ ದಟ್ ಹಿಂದ್ಗಡೆ ಹೋಗೋರಿಗೆ ಈಸಿಯಾಗಿ ಜಾಗ ಸಿಗುತ್ತೆ. ಆ್ಯಂಡ್ ಕಂಫರ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿನೇ ಇಲ್ಲ, ಯಾಕಂದರೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸ್ಪೇಸ್ ಇದೆ ಅಂತ. ಇದು ಎಸ್ಪೆಷಲಿ ನಿಮ್ಮ ಮನೇಲಿ ಯಾರಾದರೂ ಏಜ್ ಆದವರು ಇದ್ದಾರೆ ಅಂದರೆ ಅವ್ರಿಗೆ ಎಂಟ್ರಿ ಎಕ್ಸಿಟ್ ಆಗಿರ್ಬೋದು, ತುಂಬಾ ಈಸಿಯಾಗಿರುತ್ತೆ. ಆ್ಯಂಡ್ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ 13.99 lakhs, ಅಮೇಜಿಂಗ್ ಪ್ರೈಸಿಂಗ್ ಫಾರ್ ದಿಸ್ SUV. ಎಸ್ಪೆಷಲಿ ಯಾರೇ ಪೆಟ್ರೋಲ್ ವೇರಿಯಂಟ್ ತೊಗೋತಾ ಇದ್ದೀರಾ ಅವ್ರು ಮಾತ್ರ ಡ್ರೈವ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇರೋ ಫ್ಯಾಕ್ಟ್ನ ಹೇಳ್ತೀನಿ, ನಮ್ಮ ಇಂಡಿಯಾದಲ್ಲಿ ಯಾವುದೇ ಕಾರ್ ಬಂದರೂ ಅದನ್ನು ಕನ್ನಡದಲ್ಲಿ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇಲ್ಲದೇ ನಾನು ಯಾವುದೇ ಕಾರ್ನ ರಿವ್ಯೂ ಮಾಡೋಕ್ಕೆ ಆಗಲ್ಲ. ಸೊ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ 20K ಫಾಲೋವರ್ಸ್ನ ಬೇಗ ಕ್ರ್ಯಾಕ್ ಮಾಡಿ. XUV 700 ಸೈಡ್ ಪ್ರೊಫೈಲ್ ನೋಡಿದ್ರೆ ನಿಮಗೆ ಜಾಸ್ತಿ ಏನು ಚೇಂಜಸ್ ಕಾಣಿಸಲ್ಲ. ಬಟ್ ಆದರೆ ಲುಕ್ಕಲ್ಲಿ ಏನು ಚೇಂಜ್ ಮಾಡಿದ್ದಾರೆ ಅಂದರೆ, ಅಲಾಯ್ ವೀಲ್ ಕಲರ್ ಏನಿತ್ತು ಆಲ್ ಬ್ಲ್ಯಾಕ್ ಮಾಡಿದ್ದಾರೆ. ಮುಂಚೆ ಸ್ವಲ್ಪ ಗನ್ ಮೆಟಲ್ ಫಿನಿಶ್ ಬರ್ತಾ ಇತ್ತು. ಆ್ಯಂಡ್ ಬ್ರೇಕಿಂಗ್ ವಿಚಾರಕ್ಕೆ ಬಂದರೆ ಆಲ್ 4 ಡಿಸ್ಕ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. 200 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಆ್ಯಂಡ್ ಮಿರರಲ್ಲಿ ಒಂದು 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಇದೆ. ಸೊ ಯೂನಿಕ್ ಏನಂದರೆ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಇದೆ. ಸೊ XUV 700 ಇಂಜಿನ್ ಆಪ್ಷನ್ಸ್ ಅಂತ ಬಂದಾಗ 2 ಇಂಜಿನ್ ಇದೆ, M-Hawk ಮತ್ತು M-Stallion ಅಂತ. ಸಿಂಪಲ್ ಆಗಿ ಹೇಳಿದರೆ ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್ ಎರಡರಲ್ಲೂ ನಿಮಗೆ ಟಾರ್ಕ್ ಕನ್ವರ್ಟರ್ ಗೇರ್ ಬಾಕ್ಸ್ ಇದೆ, ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇದೆ. ಸೊ ನೀವು ಬೇಸಿಕ್ ವೇರಿಯಂಟ್ ಇಂದಾನೆ 200 bhp ಪವರ್ ಎಂಜಾಯ್ ಮಾಡ್ಬೋದು. ಅದು ಬೇರೆ ಯಾವ ಕಾಂಪಿಟೇಟರ್ SUVಲೂ ಇಲ್ಲ. ಏರ್ ಪ್ರೊಫೈಲ್ ಅಂತ ಬಂದಾಗ ನಾನು ಜಾಸ್ತಿ ಏನೂ ಚೇಂಜಸ್ ಕಾಣಿಸ್ಲಿಲ್ಲ. ಬಟ್ ಚೆನ್ನಾಗಿ ಕಾಣಿಸೋದು ಅಂದರೆ LED ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಬ್ಯಾಡ್ಜಿಂಗು ಸಿಗುತ್ತೆ, ಅಂದರೆ ಯಾವ ವೇರಿಯಂಟ್ ಪರ್ಚೇಸ್ ಮಾಡಿದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸ್ಪೆಷಲ್ ಏನಂದರೆ ಆಲ್ ವೀಲ್ ಡ್ರೈವ್ ತೊಗೊಂಡ್ರೆ ಆಲ್ ವೀಲ್ ಡ್ರೈವ್ ಅನ್ನೋದು ನಿಮಗೆ ಇಲ್ಲಿ ಸಿಗುತ್ತೆ. ಆವಾಗ XUV 700 AX7L AWD ಸ್ವಲ್ಪ ಹೆಸರುದ್ದಾಯಿತು. ಬಟ್ ಸ್ಟಿಲ್ ಯು ಗೆಟ್ 2 ಪಾರ್ಕಿಂಗ್ ಸೆನ್ಸರ್ಸ್, ಒಂದು ಪಾರ್ಕಿಂಗ್ ಕ್ಯಾಮ್ರಾ ಇದೆ. ನಿಜ ಹೇಳಬೇಕು ಅಂದರೆ ನನಗೆ ಈ ಕಾರಲ್ಲಿ ಅಪ್ಗ್ರೇಡ್ ಬೇಕಿತ್ತು. ಏನು ಅಂದರೆ ಎಲೆಕ್ಟ್ರಾನಿಕಲಿ ಓಪನಬಲ್ ಟೈಲ್ಗೇಟ್, ಯಾಕಂದರೆ ಇದ್ರ ಕಾಂಪಿಟೇಟರ್ ಸಫಾರಿಲಿ ಆಲ್ರೆಡಿ ಬಂದಿದೆ. ಹೋಪ್ಫುಲಿ ನೆಕ್ಸ್ಟ್ ಅಪ್ಗ್ರೇಡಲ್ಲಿ ಮಹೇಂದ್ರ ಅವ್ರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು 7 ಸೀಟರ್ ಆಗಿರೋದ್ರಿಂದ ಹಿಂದೆಗಡೆ 2 ಸೀಟ್ಸು ಅಪ್ ಮಾಡಿದ್ದೀನಿ. ಬಟ್ ಈಗ ಪುನಃ ರಿಕ್ಲೈನ್ ಮಾಡೋದಾದರೆ ನಿಮ್ಗೆ ಇಷ್ಟು ಸ್ಪೇಸ್ ಸಿಗುತ್ತೆ. ಸೊ ಸಫಿಷಿಯಂಟ್ ಫಾರ್ 5 members ಲಗೇಜ್. ಸ್ಪೇರ್ ವೀಲ್ ಕೆಳಗಡೆ ಕೊಟ್ಟಿದ್ದಾರೆ. ಸ್ಕಿಡ್ ಪ್ಲೇಟ್ಸ್ ಸ್ಟ್ರಾಂಗ್ ಎನಫ್. ಡೀಸೆಲ್ ಇಂಜಿನ್ ಅನ್ನೋದು ತುಂಬಾ ರಿಲಯಬಲ್ ಮತ್ತು ರಿಫೈನ್ಡ್. ಆಲ್ಮೋಸ್ಟ್ ನಿಮಗೆ ಫಾರ್ಚುನರ್ ಅಷ್ಟು ಪವರ್ ಇದೆ ಕಾರಲ್ಲಿ, 450 Nm. ಫಾರ್ಚುನರಲ್ಲಿ ನಿಮಗೆ 500, ಒಂದು 50 Nm ಡಿಫ್ರೆನ್ಸ್ ಇದೆ. ಸೊ ಪವರ್ ಪಿಕಪ್ ಅಂತ ಬಂದಾಗ XUV ಅಂತೂ ನೀವು ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಸೊ XUV 700 ಎಲ್ಲರಿಗೂ ಕ್ರೇಜಿ ಮಾಡಿದಂಥ ಫೀಚರ್ ಏನಂದರೆ ವೆಲ್ಕಮಿಂಗ್ ಸೀಟ್ಸ್ ಅಥವಾ ವೆಲ್ಕಮಿಂಗ್ ಫಂಕ್ಷನ್. ನಾನು ಈ ಡೋರ್ ಓಪನ್ ಮಾಡಿದ ತಕ್ಷಣ ಆ ಸೀಟ್ಸ್ ಏನಿದೆ ಅದು ಹಿಂದಕ್ಕೆ ಹೋಗುತ್ತೆ, ಸೊ ದಟ್ ನಾನು ಕಂಫರ್ಟೇಬಲ್ ಆಗಿ ಒಳಗಡೆ ಹೋಗ್ಬೋದು ಅಂತ. ಲೆಟ್ ಮಿ ಶೋ ಯು ದಟ್. ಈಗ ನಾನು ಹೋಗಿ ಒಳಗಡೆ ಕೂತ್ಕೋಬೇಕಾದ್ರೆ ನನಗೆ ಸ್ಪೇಸ್ ಇಲ್ಲಿ 10ಕ್ಕೆ ಏನು ಸ್ಪೇಸ್ ಇದೆ ಅದು ಜಾಸ್ತಿ ಸಿಗ್ತಾ ಇದೆ. ಡೋರ್ ಕ್ಲೋಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಹಿಂದೆ ಬರುತ್ತೆ. ಈ ಸತಿ ಆ್ಯಡೆಡ್ ಏನು ಅಂದರೆ, ಈಗ ಮೆಮೊರಿ 1ಗೆ ಸೆಟ್ ಮಾಡಿರ್ತೀನಿ, ಆ ಮಿರರು ಜೊತೆಗೆ ಸೆಟ್ ಮಾಡಿರ್ತೀನಿ. ಪ್ಲಸ್ ಯಾರಾದರೂ ಬಂದು 3 ಪ್ರೆಸ್ ಮಾಡಿರ್ತಾರೆ, 3ಗೆ ಅಡ್ಜಸ್ಟ್ ಆಗುತ್ತೆ.
ಪುನಃ ನಾನು ಕಾರ್ ಒಳಗಡೆ ಬಂದು ಕೂತ್ಕೊಂಡಾಗ ಒಂದು ಪ್ರೆಸ್ ಮಾಡಿದ್ರೆ ನಾನು ಯಾವ ಥರ ಮಿರರ್ ಸೆಟ್ ಮಾಡಿರ್ತೀನಿ ಅದೇ ಥರ ಪುನಃ ಸೆಟ್ ಆಗುತ್ತೆ. ನಿಮಗೆ ಇವತ್ತು ರಿವ್ಯೂ ಮಾಡಿದ್ದಂಥ ಒಂದು XUV700 ಆಗಿರ್ಬೋದು ಅಥವಾ ಯಾವುದೇ ಮಹೇಂದ್ರ ಕಾರ್ಸ್ ಆದ್ರೂ ಇಂಡಿಯಾ ಗ್ಯಾರೇಜ್ ಮಹೇಂದ್ರ ಶೋರೂಮ್ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. 7 ಸೀಟರ್ ಆಗಿರೋ ಕಾರಣ ಹಿಂದ್ಗಡೆ ರೋ ಆಕ್ಸೆಸ್ ಬೇಕು ಅಂದರೆ ಇಲ್ಲೊಂದು ಲೀವರ್ ಕೊಟ್ಟಿರ್ತಾರೆ, ಅದು ಫುಲ್ ಮಾಡಿದ ತಕ್ಷಣ ರಿಕ್ಲೈನ್ ಆಗುತ್ತೆ, ಈಸಿಯಾಗಿ ಹತ್ತಿ ಒಳಗಡೆ ಹೋಗ್ಬೋದು. ಇದು 7 ಸೀಟರ್ ಅಂದಿದ ತಕ್ಷಣ ಹಿಂದ್ಗಡೆ ಕೂರೋರಿಗೆ ಈಗ ನೀವು 5-6 ಒಳಗಡೆ ಇದ್ದರೆ ಕಂಫರ್ಟೇಬಲಾಗಿ ಕೂರ್ಬೋದು. ಬಟ್ ನಂತರ ನೀವು 6 ಫೀಟ್ ಎಲ್ಲ ಇದ್ದರೆ ಸ್ವಲ್ಪ ಕಷ್ಟ. ಒಂದು 50-100 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು. ಚಿಲ್ಡ್ರನ್ಸಿಗೆ ಸರಿ ಒಂದು 5 to 10 ಇಯರ್ಸ್ ಏಜ್ ಅವರಿಗೆ ಮೋರ್ ದೆನ್ ಎನಫ್. ಇನ್ನೊಂದು ಕ್ವಾರ್ಟರ್ ಗ್ಲಾಸ್ ಕೊಟ್ಟಿದ್ದಾರೆ, ಇಲ್ಲಿಂದ ನಿಮ್ಮ ವ್ಯೂ ಎಂಜಾಯ್ ಮಾಡ್ಬೋದು. ಈಗ XUV700 ಇಂಟೀರಿಯರ್ಸ್ ಅಂತ ಬಂದಾಗ ಡಿಸೈನ್ ಎಲಿಮೆಂಟ್ಸ್ ಏನಿದೆ ಹೇಳಿದ್ನಲ್ಲ, ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಸ್ಟೇರಿಂಗ್ ವೀಲ್ ಸ್ವಲ್ಪ ಸಿಮಿಲರ್ ಆಗಿದೆ. ಬಟ್ ಇವ್ರು ಇಂಪ್ರೂವ್ಮೆಂಟ್ಸ್ ಮಾಡಿರೋ ಜಾಗ ಎಲ್ಲಿ ಅಂದರೆ ಟೆಕ್ನಾಲಜಿ ಆಫ್ ದ ಕಾರ್. ಮುಂಚೆನೇ ಅಡ್ರೋನಾಕ್ಸ್ ಅಂತ ಒಂದು UI ಬರ್ತಾ ಇತ್ತು ಮಹೇಂದ್ರದವ್ರದ್ದು, ಅದೇ ಒಂದು ಲೆವೆಲ್ ಕ್ರೇಜಿ ಆಗಿತ್ತು. ಈಗ ಅದನ್ನು ಅಪ್ಗ್ರೇಡ್ ಮಾಡಿದರೆ ವಿತ್ 30 ನ್ಯೂ ಫೀಚರ್ಸ್. ಮೈಂಡ್ ಬ್ಲೋಯಿಂಗ್. ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಟು ಮಹೇಂದ್ರ ಇಷ್ಟೊಂದು ಫೀಚರ್ಸ್ ಈ ಸೆಗ್ಮೆಂಟಲ್ಲಿ ತಂದಿದ್ದಕ್ಕೆ. ಫಸ್ಟ್ ಫೀಚರ್ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಬ್ರೇಕ್ ಪ್ಯಾಡ್ಸ್ ಇರುತ್ತಲ್ಲ, ಅದೇನಾದರೂ ಸೌದೋದ್ರೆ ಇಲ್ಲಾಂದರೆ ಇಲ್ಲಿ ಏನಾದರೂ ಬಂದು ನಿಮ್ಮ ಇಂಜಿನಲ್ಲಿ ಪೈಪ್ ಕಟ್ ಮಾಡಿರುತ್ತೆ ಅಂದ್ಕೊಳ್ಳಿ, ಅದು ನಿಮಗೆ ನೋಟಿಫೈ ಮಾಡುತ್ತೆ ಈ ಪೈಪ್ ಹಿಂಗೆ ಕಟ್ ಆಗಿದೆ, ಬ್ರೇಕ್ ಪ್ಯಾಡ್ಸ್ ಫುಲ್ ಬ್ಲಶ್ ಔಟ್ ಆಗೋಗಿದೆ, ಅದನ್ನು ಚೇಂಜ್ ಮಾಡಿಸಿ ಅಂತ. ಇಂಚ್ ಕಾರಲ್ಲಿ ಏನೇ ಡಿಫೆಕ್ಟ್ ಬಂದರೂ ನಿಮಗೆ ನೋಟಿಫೈ ಮಾಡುತ್ತೆ. ಸೊ ಎಂಬುಲೆನ್ಸ್ ಅಂತ ಒಂದು ಫೀಚರ್ ಬಂದಿದೆ. ಅದೇನಂದರೆ ಇಲ್ಲಿ ಏನಾದರೂ ನಿಮಗೆ ಒಂದು ಇಂಡಿಕೇಶನ್ ವಾರ್ನಿಂಗ್ ಬರುತ್ತೆ. ಅದು ನಿಮ್ಗೆ ಯಾವ ವಾರ್ನಿಂಗ್ ಅಂತ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ನಿಮ್ಮ ಫೋನ್ ತೆಗೆದು ಅದನ್ನು ಸ್ಕ್ಯಾನ್ ಮಾಡಿದ್ರೆ ಇದನ್ನು ಯಾವ ಥರ ಹೋಗ್ಸೋದು, ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದು ಅದರಲ್ಲೇ ಕೊಡುತ್ತೆ. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಬಂದಾಗ ನಿಮಗೆ 2 10.25 ಇಂಚ್ ಕ್ಲಸ್ಟರ್ಸ್ ಕೊಟ್ಟಿದ್ದಾರೆ. ಇದು ಟಚ್ ಸ್ಕ್ರೀನ್, ಇದು ಕ್ಲಸ್ಟರ್. ಸೊ UI ಇಂದ ಆ ಎಲಿಮೆಂಟ್ಸ್ ಏನಿದೆ ಅದು ಸೇಮ್ ಇದೆ. ಸ್ಟೇರಿಂಗ್ ವೀಲಲ್ಲಿ ಅಪ್ಗ್ರೇಡ್ ಇಲ್ಲಿ ಅಂತ ಕೇಳಿದ್ರೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಜೊತೆ ಈಗ ನಿಮಗೆ ಹಲವಾರು ಲೆವೆಲ್ 2 ADAS ಫೀಚರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಲೇನ್ ಕೀಪ್ ಅಸಿಸ್ಟ್, ಲೇನ್ ಕೀಪ್ ವಾರ್ನಿಂಗ್ ಮುಂಚೆನೇ ಬರ್ತಾ ಇತ್ತು, ಇನ್ನೂ ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಮಾಡಿದ್ದಾರೆ. ಲೆಫ್ಟಲ್ಲಿ ಮೀಡಿಯಾ ಕಂಟ್ರೋಲ್ಸ್, ರೈಟ್ ಸೈಡ್ ಕ್ರೂಸ್ ಕಂಟ್ರೋಲ್ ಪ್ಲಸ್ MID ಬ್ರೌಸ್ ಮಾಡ್ಬೋದು. ಸೊ ಮ್ಯಾಸಿವ್ ಆಗಿ ಒಂದು ಮಿನಿ ಟೆಸ್ಲಾ ಥರ ಫೀಲಿಂಗ್ ಕೊಡುವಂಥ ಡಿಸ್ಪ್ಲೇ ಕೊಟ್ಟಿದ್ದಾರೆ. 10.25 ಇಂಚ್ ಇದು ಟಚ್ ಸ್ಕ್ರೀನ್ ಆಗಿರುತ್ತೆ. ಆ್ಯಂಡ್ ಇದು ಬರೀ ನಿಮಗೆ ಇಲ್ಲಿಂದ ಆಪ್ರೇಟ್ ಮಾಡ್ಬೋದು. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ. ತುಂಬಾ ಇಷ್ಟ ಆಗೋ ಫೀಚರ್ ಏನಂದರೆ ನ್ಯಾವಿಗೇಷನ್ ಇಲ್ಲೂ ಓಡ್ತಿರ್ಬೇಕಾದ್ರೆ ನೀವು ಕ್ಲಸ್ಟರಲ್ಲೂ ಆಕ್ಟಿವೇಟ್ ಮಾಡ್ಬೋದು. ಸೊ ಡ್ರೈವರ್ ಕಾನ್ಸಂಟ್ರೇಷನ್ ಏನಿರುತ್ತೆ ಅದು ರೋಡ್ ಮೇಲೆ ಇರಬೇಕು, ಪ್ಲಸ್ ಈ ಒಂದು ಕ್ಲಸ್ಟರ್ ಮೇಲೆ ಇರಬೇಕು ಅಷ್ಟೇ. ಸುಮ್ಮನೆ ಡ್ರೈವ್ ಮಾಡ್ತಾ ಇರಬೇಕು. ಆಟೋಮೆಟಿಕ್ ಹೆಡ್ಲ್ಯಾಂಪ್, ಆಟೋಮೆಟಿಕ್ ವೈಪರ್ಸ್, ತುಂಬಾ ಆಪ್ಷನ್ಸ್ ಇದೆ. ನಾನು ಫುಲ್ ಎಲ್ಲ ಫೀಚರ್ಸ್ ಮಾತಾಡಬೇಕಂದ್ರೆ ಮಿನಿಮಮ್ 2 hours ಬೇಕಾಗುತ್ತೆ. ಬಟ್ ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೀನಿ. ಸ್ಟೇರಿಂಗ್ ವೀಲ್ ಸ್ಟಾಪ್ ನಾಚ್ ಆ್ಯಂಡ್ ಮಿಡಲ್ ನಿಮಗೆ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಪ್ಲಸ್ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ಸ್. ಆ ಕಡೆ ಸೆಕೆ ಆಗ್ತಾ ಇದೆ, ಈ ಕಡೆ ಚಳಿ ಆಗ್ತಾ ಇದೆ ಅಂದರೆ ಡ್ಯುಯಲ್ ಚೇಂಬರ್ ಇರುತ್ತೆ. ಸೆಂಟರಲ್ಲಿ ನೀವು ಅಬ್ಸರ್ವ್ ಮಾಡಿದೇನೆಂದರೆ ಈ ಒಂದು ಡಯಲ್ ನಾಬ್ ಈಗೇನು ನೋಡ್ತಾ ಇದ್ದೀರಾ, ವಾಲ್ಯೂಮ್ ಜಾಸ್ತಿ ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಇದು ನೋಡಿದ್ರೆ ನನಗೆ ಸ್ವಲ್ಪ ಫೋರ್ಡ್ ಮಸ್ಟ್ಯಾಂಗ್ ಫೀಲಿಂಗ್ ಬರುತ್ತೆ, ಯಾಕಂದರೆ ಅದು ಆ ಕಾರಲ್ಲೂ ಇದೇ ಥರ ಇತ್ತು. ಪ್ಲಸ್ ಪ್ಯಾಸೆಂಜರ್ ಏರ್ ಬ್ಯಾಗ್ ಇಲ್ಲಿಂದ ಆಫ್ ಮಾಡ್ಬೋದು. ಆ್ಯಂಡ್ ಒಂದು Type C ಚಾರ್ಜಿಂಗ್ ಪೋರ್ಟ್ ಇದೆ. ಸ್ಟಾರ್ಟ್ ಸ್ಟಾಪ್ ಬಟನ್. ಇದು ಬಂದು ಟಿಲ್ಟ್ ಮಾತ್ರ, ಟೆಲಿಸ್ಕೋಪಿಕ್ ಆಪ್ಷನ್ ಇಲ್ಲ ಸ್ಟೇರಿಂಗಲ್ಲಿ. ಫ್ಯೂಚರ್ ಅಪ್ಗ್ರೇಡ್ ಕೊಡ್ಬೋದು. ಸೊ ಈ ಕಾರಲ್ಲಿ ತುಂಬಾ ನೆಸೆಸಿಟಿ ಇದ್ದಂಥ ಫೀಚರ್ ಏನಂದರೆ ವೆಂಟಿಲೇಟೆಡ್ ಸೀಟ್ಸ್ ಆ್ಯಂಡ್ ದಟ್ಸ್ ಬ್ಯಾಕ್ ಅಗೇನ್ ಹಿಯರ್. ಸೊ ವರ್ತಿ ಅಪ್ಗ್ರೇಡ್ಸ್ ಎಲ್ಲನೂ ಒಂದು ಕಡೆಯಿಂದ ಫುಲ್ ವರ್ತಾಗಿ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಸೇಫ್ಟಿ ವಿಚಾರಕ್ಕೆ ಬಂದರೆ XUV700 7 ಇಯರ್ ಬ್ಯಾಗ್ಸ್ ಇದೆ, ABD ವಿತ್ ESP, ADAS. ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಸೇಫ್ಟಿ ಫೀಚರ್ಸ್ ಇದೆ. ಈ ಒಂದು ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟೇ ಇವತ್ತಿನ ಈ ಒಂದು 700 ರಿವ್ಯೂ. ಆದಷ್ಟು ಬೇಗ ಡ್ರೈವ್ ರಿವ್ಯೂ ತರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.